ನಮಸ್ಕಾರ ವಿದ್ಯಾರ್ಥಿಗಳೇ ನೋಡಿ ಈಗಾಗಲೇ ನಮ್ಮ ಚಾನೆಲ್ ವತಿಯಿಂದ ಪಾಸಿಂಗ್ ಪ್ಯಾಕೇಜ್ ಅಂತ ಆರಂಭ ಮಾಡಿದೀವಿ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ 3 ಮಾರ್ಕ್ಸ್ ಕ್ವೆಶ್ಚನ್ ಆನ್ಸರ್ ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. 3 ಮಾರ್ಕ್ಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದು. ರಿಪೀಟ್ ಆಗಿರುವಂತಹ ಕ್ವೆಶ್ಚನ್ ಗಳನ್ನು ಇದನ್ನ ಜಾಸ್ತಿ ಕಾನ್ಸೆಪ್ಟ್ ಕೊಡ್ತಾ ಇರುವಂತದ್ದು. ಮೇ ಬಿ ನಿಮ್ಗೆ ಹೆಲ್ಪ್ಫುಲ್ ಕೂಡ ಆಗ್ಬಹುದು. ಈ ವಿಡಿಯೋದಲ್ಲಿ ಬಯಾಲಜಿ ಸಂಬಂಧಿಸಿದಂತ 3 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾ ಅಂದ್ರೆ ಏನು? ಓಕೆ, ಕ್ವಶನ್ ಇದೆ ಮೈಟೋಕಾಂಡ್ರಿಯಾನ್ ಅಂತೇಳಿ, ಅಥವಾ ಮೈಟೋಕಾಂಡ್ರಿಯಾ ಅಂತ ಕೂಡ ಕ್ವಶನ್ ಇದೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿ ಕೇಳಿ ನೋಡಿ. ಆಮೇಲೆ ಈಗಾಗಲೇ ವಿಡಿಯೋಗಳನ್ನು ಕೂಡ ಅಪ್ಡೇಟ್ ಮಾಡಿದ್ದೇನೆ, ಹೋಗಿ ನೋಡ್ಕೊಳ್ರಿ. ಮೈಟೋಕಾಂಡ್ರಿಯಾ ಅಂದ್ರೆ ಏನ್ರಿ? ಒಂದು ಸೆಲ್ ಒಳಗಡೆ ಸೊ ಇರುವಂತ ಒಂದು ಪವರ್ ಹೌಸ್ ಅಂತ ಕರಿತೀವಿ. ಅದು ಎಲ್ಲ ಒಂದು ಸೆಲ್ಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ಎನರ್ಜಿಯನ್ನು ಕೊಡುವಂತ ಕೆಲಸವನ್ನ ಇರಬಹುದು. ಎನರ್ಜಿ ಅಂದ್ರೆ ಒಂಥರ ಪವರ್ ಹೌಸ್. ಓಕೆ, ಎನರ್ಜಿ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಅದಕ್ಕೆ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಸೊ ಈ ಒಂದು ಮೈಟೋಕಾಂಡ್ರಿಯಾ ಹಂಗಂದ್ರೆ ಅನ್ನೋದು ಸ್ವಲ್ಪ ಇದು ನೋಟ್ ಗಳನ್ನು ಕೊಟ್ಟಿದ್ದೀನಿ. ಒಂದೇದೇನಪ್ಪ 3 ಮಾರ್ಕ್ಸ್ ಬರುವಂತ ಕ್ವಶನ್. ದ ಮೈಟೋಕಾಂಡ್ರಿಯಾ ಈಸ್ ಅ ಪವರ್ ಹೌಸ್ ಆಫ್ ದಿ ಸೆಲ್. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕೂಡ ಕರಿತೀವಿ. ಸೊ ದೀಸ್ ಮೈಟೋಕಾಂಡ್ರಿಯಾ ಆರ್ ಓವಲ್ ಶೇಪ್. ಓವಲ್ ಅಂತಂದ್ರೆ ನೋಡಿ ಈ ತರ ಇರ್ತವೆ, ಓವಲ್ ಶೇಪ್ ಆರ್ಗನಲ್ಸ್ ಫೌಂಡ್ ಇನ್ ದ ಮೋಸ್ಟ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಮೋಸ್ಟ್ ಆಫ್ ದಿ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಇದು ಕಂಡು ಬರುವಂತಹ ಒಂದು ಓವಲ್ ಶೇಪ್ ಇರುವಂತಹ ಎಗ್ ತರ ಶೇಪ್ ಇರುವಂತಹ ಒಂದು ಏನಪ್ಪಾ ಅಂತಂದ್ರೆ ಆರ್ಗನಲ್ ಅಂತ ಕರಿತೀವಿ. ಸೊ ಈ ಒಂದು ಆರ್ಗನಲ್ ಆಸ್ ದ ಸೈಟ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್, ಮೈಟೋಕಾಂಡ್ರಿಯಾ ಸರ್ವ್ ಆಸ್ ಅ ಟ್ರಾನ್ಸ್ಫಾರ್ಮ್ ಆಫ್ ಮಾಲಿಕ್ಯೂಲ್ಸ್ ಸಚ್ ಆಸ್ ಅ ಗ್ಲೂಕೋಸ್ ಇಂಟು ಎನರ್ಜಿ. ಸೊ ಇದೇನಪ್ಪಾ ಅಂತಂದ್ರೆ ಇದು ಸೆಲ್ ಒಳಭಾಗದಲ್ಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಮಾಡುತ್ತೆ. ರೆಸ್ಪಿರೇಷನ್ ಭಾಗದಲ್ಲಿ ಇರುವಂತದ್ದು ಇದು ಏನ್ ಮಾಡುತ್ತೆ ಅಂದ್ರೆ ಸರ್ವ್ ಆಸ್ ಅ ಟ್ರಾನ್ಸ್ಫರ್ ಮಾಲಿಕ್ಯೂಲ್ಸ್ ಸಚ್ ಆಸ್ ಅ ಗ್ಲೂಕೋಸ್ ಇಂಟು ಎನರ್ಜಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇದು ಗ್ಲೂಕೋಸ್ ಇಂಟು ಎನರ್ಜಿಯನ್ನ ಮಾಡುವಂತ ಕೆಲಸ ಮಾಡುತ್ತೆ. ಜೊತೆಗೆ ನೋನ್ ಆಸ್ ATP, ಅಡಿನೋಟ್ರೈಸ್ ಫಾಸ್ಫೇಟ್ ಗಳನ್ನ ಇದು ಪ್ರೊವೈಡ್ ಮಾಡಿಕೊಡುತ್ತೆ ಆ ಒಂದು ಸೆಲ್ಗೆ. ಸೊ ಅಡಿನೋಟ್ರೈ ಫಾಸ್ಫೇಟ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಫ್ಯೂಲ್ ಇದ್ದಂಗೆ, ಸೆಲ್ಯುಲಾರ್ ಫ್ಯೂಯಲ್. ಇದು ಸೆಲ್ ಗಳನ್ನ ಆಕ್ಟಿವೇಟ್ ಆಗಿರ್ಲಿಕ್ಕೆ, ಸೆಲ್ ಎನರ್ಜೆಟಿಕ್ ಆಗಿರ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಇಟ್ಸ್ ಎ ಬ್ರೇಕಿಂಗ್ ಹೈ ಎನರ್ಜಿ ಮಾಲಿಕ್ಯೂಲ್ ಕೆಮಿಕಲ್ ಬಾಂಡ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಬ್ರೇಕಿಂಗ್ ಇಟ್ಸ್ ಹೈ ಎನರ್ಜಿ ಮಾಲಿಕ್ಯುಲರ್ ಬಾಂಡ್ಸ್. ಇದು ಏನ್ ಮಾಡುತ್ತೆ ಅಂದ್ರೆ ಹೈ ಎನರ್ಜಿ ಇರುವಂತಹ ಮಾಲಿಕ್ಯುಲರ್ ಬಾಂಡ್ ಗಳನ್ನ ಬ್ರೇಕ್ ಮಾಡಿ ಇದು ATP ಅನ್ನ ಕನ್ವರ್ಟ್ ಮಾಡಿಕೊಂಡು ಇದು ಸೆಲ್ ಗಳಿಗೆ ಫ್ಯೂಲ್ ಆಗಿ ಕೆಲಸವನ್ನ ಪ್ರೊವೈಡ್ ಮಾಡಿಕೊಡುತ್ತೆ. ಮೈಟೋಕಾಂಡ್ರಿಯಾ ಆರ್ ದ ಮೋಸ್ಟ್ ಪ್ಲೇಟ್ಫುಲ್ ಇನ್ ದ ಸೆಲ್ಸ್ ದಟ್ ರಿಕ್ವೈರ್ಡ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಎನರ್ಜಿ ಟು ಫಂಕ್ಷನ್ಸ್. ಸೊ ಇದು ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಸೆಲ್ಗೆ ಅದಕ್ಕೆ ಎಷ್ಟು ಬೇಕಷ್ಟು ಎನರ್ಜಿಗಳನ್ನ ಪ್ರೊವೈಡ್ ಮಾಡಿಕೊಡುವಂತ ಕೆಲಸವನ್ನು ಮಾಡುತ್ತೆ. ಸಚ್ ಆಸ್ ಅ ಲಿವರ್ ಅಂಡ್ ಮಸಲ್ ಸೆಲ್ಸ್. ಸೊ ಲಿವರ್ ಸೆಲ್ಗಳಲ್ಲಿ ಮತ್ತು ಮಸಲ್ ಸೆಲ್ಗಳಲ್ಲಿ ಬಹಳ ನಮ್ಗೆ ಅವೈಲೇಬಲ್ ಆಗಿ ನೋಡ್ಲಿಕ್ಕೆ ಸಿಗ್ತವೆ, ಅಥವಾ ಸೆಲ್ಗಳಲ್ಲಿ ನಮ್ಗೆ ಕಾಮನ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಹಂಗ ನೋಡಿದ್ರೆ ಇದು ಎಲ್ಲ ಒಂದು ಏನಪ್ಪಾ ಅಂತಂದ್ರೆ ಯೂಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಇದು ಮೋಸ್ಟ್ ಆಗಿ ಕಂಡು ಬರುತ್ತೆ. ಇದು ಅಬೌಟ್ ಅಂದ್ರೆ 3 ಮಾರ್ಕ್ಸ್ ಗೆ ಮೈಟೋಕಾಂಡ್ರಿಯಾನ್ ಅಥವಾ ಮೈಟೋಕಾಂಡ್ರಿಯಾ ಅಂದ್ರೆ ಏನು ಅಂತ ಡೆಫಿನೇಷನ್.